ಸರ್, ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಏನು ವಿಷಯ, ಯಾವುದ್ರ ಬಗ್ಗೆ ಚರ್ಚೆ ಆಯ್ತು? ನಮಗೆ ವಿಶೇಷವಾಗಿ ಈ ಗಿಗ್ ಬಿಲ್ ಬಗ್ಗೆ, ಯಾಕಂದರೆ ಅಲ್ಲಿರ್ತಕ್ಕಂಥ ಏನು ಪ್ಲ್ಯಾಟ್ಫಾರ್ಮ್ ಮಾಲೀಕರು ಏನಿದ್ದಾರೆ, ಅಮೆಝಾನ್ ಇರ್ಬೋದು, ಅಮೆಝಾನ್ ಇರ್ಬೋದು, ಅಥವಾ ಈ ಫ್ಲಿಪ್ಕಾರ್ಟ್ ಇರ್ಬೋದು, ಊಬರ್ ಇರ್ಬೋದು, ಓಲಾ ಇರ್ಬೋದು, ಈ ಕಂಪ್ನಿಗಳು ಅವ್ರದ್ದಾದಂಥ ಅಪರೆನ್ಷನ್ಸು ಒಂದು ಪಾಯಿಂಟ್ಸ್ಗಳನ್ನ ರೇಸ್ ಮಾಡಿದರು. ಅದ್ರ ಜೊತೆಗೆ ನಮ್ಮ IT ಡಿಪಾರ್ಟ್ಮೆಂಟ್ನ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿದ್ದರು, ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ MB ಪಾಟೀಲ್ ಅವರಿದ್ದರು. ಇವೆಲ್ಲ ಕನ್ಸೆಸಸ್ ತೊಗೋಬೇಕಂತೇಳಿ ಒಟ್ಟಾರೆ ಇದ್ರ ಬಗ್ಗೆ ಚರ್ಚೆ ಆಯಿತು. ಯಾಕಂದರೆ ಗಿಗ್ ಬಿಲ್ ಬಗ್ಗೆ, ಗಿಗ್ ಎಕಾನಮಿ ಬಗ್ಗೆ, ಗಿಗ್ ವರ್ಕರ್ ಬಗ್ಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋನಲ್ಲಿ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ರಾಜಸ್ಥಾನಲ್ಲಿ ಒಂದು ಬಿಲ್ ಬಂದಿತ್ತು. ಅದರ ಮುಖೇನ ನಾವು ಅದಕ್ಕಿಂತ ರಾಜಸ್ಥಾನಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಾವು ಅಧ್ಯಯನ ಮಾಡಿ ಸುಮಾರು ಕಳೆದ ಮೇ 23ರಿಂದ ಆಮೇಲೆ ಇಲ್ಲಿವರೆಗೆ ಸುಮಾರು 30ಕ್ಕೂ ಹೆಚ್ಚು ಮೀಟಿಂಗ್ಗಳನ್ನ ಮಾಡಿದ್ದೀವಿ. ಮೀಟಿಂಗ್ಗಳನ್ನ ಮಾಡಿ ಒಂದು ಸಂಪೂರ್ಣವಾದಂಥ ಗಿಗ್ ಎಕಾನಮಿಗೆ, ಗಿಗ್ ವರ್ಕರ್ಸ್ಗೆ ಅನುಕೂಲ ಆಗ್ತಕ್ಕಂಥ ಒಂದು ಬಿಲ್ ತಂದಿದ್ದೀವಿ. ಅದ್ರ ಬಗ್ಗೆ ಅಂತಿಮ ಚರ್ಚೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಚರ್ಚೆ ಆಗಿದೆ. ನಮ್ಮ ಅಧಿಕಾರಕ್ಕೆ ಬಂದ ತಕ್ಷಣವೇ ಗಿಗ್ ಎಕಾನಮಿಗೆ, ಗಿಗ್ ವರ್ಕರ್ಸ್ಗೆ ಇನ್ಶೂರೆನ್ಸ್ ತರ್ತಕ್ಕಂಥದ್ದು, ಅಥವಾ ಅವ್ರಿಗೆ ಏನನ್ನ ಆಕ್ಸಿಡೆಂಟ್ ಆದರೆ ಅವರಿಗೆ ರಿಲೀಫ್ ಬೆನಿಫಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥದ್ದು. ಅವ್ರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಮೀಟಿಂಗ್ ಆಗಿದೆ. ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡಿ ಅಪ್ರೂವಲ್ ತೊಗೊಂಡು ಆರ್ಡಿನೆನ್ಸ್ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಅಲ್ಲ, ಓವರಾಲು ಉದ್ದೇಶ ಒಂದೇ ಒಂದು ಇರತಕ್ಕಂಥದ್ದು, ಗಿಗ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆ ವೆಲ್ಫೇರ್ ಫಂಡ್ನ ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶ. ಇದರಲ್ಲಿ ಎಂಪ್ಲಾಯರ್ ರಿಲೇಷನ್ಗಳಾಗಿರ್ಬೋದು, ಅಥವಾ ಇಂಡಸ್ಟ್ರಿ ಡಿಸ್ಪ್ಯೂಟ್ ಆಗಿರ್ತಕ್ಕಂಥ ಇರ್ಬೋದು, ಅಥವಾ ಪ್ಲ್ಯಾಟ್ಫಾರ್ಮ್ನವರಿಗೆ ತೊಂದರೆ ಕೊಡಲಿಕ್ಕಾಗಿರಲಿ ಅಂತ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಬಿಲ್ ಅಲ್ಲ. ಈ ಬಿಲ್ಲು ಉದ್ದೇಶ ಯಾರು ಗಿಗ್ನಲ್ಲಿ ಕೆಲಸ ಮಾಡಿದ್ರೆ, ಗಿಗ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಟ್ರಾನ್ಸಾಕ್ಷನ್ ಮೇಲೆ ಆನ್ ಎವ್ರಿ ಟ್ರಾನ್ಸಾಕ್ಷನ್ ನಾವು ಇಷ್ಟು ಫೀಸ್ ಅಂತ ತೊಗೊಂಡ್ಬಿಟ್ಟು ಅದನ್ನು ಆ ಬೋರ್ಡ್ ಮಾಡಿಬಿಟ್ಟು ಆ ದುಡ್ಡನ್ನ ಕಲೆಕ್ಟ್ ಮಾಡಿ, ನಾವೇನು ಕನ್ಸ್ಟ್ರಕ್ಷನ್ ಬೋರ್ಡ್ ಇದೆ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಮಾಡಿದ್ದೀವಿ, ಅದೇ ರೀತಿಯಾಗಿ ಈ ಗಿಗ್ ಬೋರ್ಡ್ನ ಮಾಡ್ತೀವಿ. ಇದರ ಮುಖಾಂತರ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಸರ್, ಈಗ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ದರ ಏರಿಕೆ ಆಗಿದೆ, ಬೆಲೆ ಏರಿಕೆ, ನೀವು ಗ್ಯಾರಂಟಿಗೆ ಹಣ ಕೊಡೋಕ್ಕೋಸ್ಕರ ಎಲ್ಲ ಪ್ರತಿನಿತ್ಯ ಬಳಕೆಯ ದರ ಏರಿಕೆ ಮಾಡ್ತಾ ಇದ್ದೀರಿ ವಸ್ತುಗಳು ಅನ್ನುವಂಥದ್ದು. ಅಲ್ಲ, ಅವ್ರಿಗೆ ಏನಾಗಿದೆ, ಅವ್ರಿಗೆ ಕರ್ನಾಟಕದ ಬೆಲೆ ಏರಿಕೆ ಬಗ್ಗೆ ಇದೆ, ಅದಕ್ಕೆ ಹೇಳ್ತಿರೋದು. ಬೆಲೆ ಏರಿಕೆ ಬೆಳೆಗೆ ಎಲ್ಲ ಒಂದು ಪಟ್ಟಿ ಹಿಡ್ಕೊಂಬಿಡೋಣ. ಎಲ್ಲಿ ಚಾಪುಡಿಯಿಂದ, ಕಾಫಿಲಿಂದ, ಅರಿಶಿನದಿಂದ, ಉದ್ದನ್ ಕಡ್ಡಿಯಿಂದ, ಕರ್ಪೂರದಿಂದ, ಡೀಸೆಲು, ಪೆಟ್ರೋಲು, ಚಿಮ್ನಿ ಎಣ್ಣೆ ಏನು ಉಳಿದಾವ ಈ ದೇಶದ ಎಲ್ಲ ಒಂದ್ಸಲ ಕುತ್ಕೊಂಡ್ಬಿಟ್ರೆ ಚರ್ಚೆ ಆಗುತ್ತೆ. ಅವ್ರಿಗೇನು ಪ್ರಚಾರ ಬೇಕು, ಮಾತನಾಡಬೇಕು. ಈಗ ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ರಾಜ್ಯ ಸರ್ಕಾರಕ್ಕೆ ಬರ್ತಾರೆ, ರಾಜ್ಯ ಸರ್ಕಾರ ವಿಚಾರಗಳು ಬಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ. ಹಂಗಾಗಿ ಕಳೆದ ನಾರ್ತ್ ಇಂಡಿಯಾನಲ್ಲಿ ಸುಮಾರು 30-35 ವರ್ಷ BJPನೇ ಇದೆ. UPನಲ್ಲಿದೆ, MP-ಲಿದೆ, ಗುಜರಾತಲ್ಲಿದೆ, ಬಹುಶಃ ಸಿಂಹಪಾಲ್ ರಾಜಸ್ಥಾನಲ್ಲಿ ಅವರೇ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಅವರೇ ಇದ್ದಾರೆ. ಅಲ್ಲಿರ್ತಕ್ಕಂಥ ವಿಚಾರ ನಾವು ಮಾತಾಡೋಣ. ಹೈಯೆಸ್ಟ್ ಇವತ್ತು ಭಾರತ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ದಿನಕ್ಕೆ 6 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಸೂಸೈಡ್ ಮಾಡ್ಕೊಂತಾರೆ ಇರತಕ್ಕಂಥದ್ದು ಫಿಗರ್ ಇದೆ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ ಇದೆ ಅಥವಾ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅದ್ರ ಬಗ್ಗೆನೇ ಭಾಳ ದೊಡ್ಡ ಪ್ರಚಾರ ಕೊಟ್ಟು ಅಪಪ್ರಚಾರ ಮಾಡಿ ಕಾಂಗ್ರೆಸ್ಸಿಂದ ನೀವೆಲ್ಲ ಭಾಳ ದೊಡ್ಡ ಏನು ಬೆಲೆ ಏರಿಕೆ ಆಗಿದೆ ಅಂತ ಏನು ನೀವೆಲ್ಲ ಹೇಳ್ತಿದ್ದಾರೆ. ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಸಿಂಹಪಾಲು ಇರ್ತದೆ, ರಾಜ್ಯ ಸರ್ಕಾರದ ಕಮ್ಮಿ ಇರ್ತದೆ. ಹೌದು, ನಾವು ತೆರಿಗೆಯನ್ನು ಏರಿಕೆ ಮಾಡಿದ್ದೀವಿ. ನಾವು ತೆರಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಬೇರೆ ರಾಜ್ಯಗಳು ಹೋಲ್ಕೊಂಡು ಮಾಡ್ಕೊಂಡು ನೋಡಿದ್ರೆ, ಹಾಲಿಂದ ಉದಾಹರಣೆ ತೊಗೊಳ್ರಿ, ಆವ್ರೇಜ್ ಥ್ರೂಔಟ್ ಇಂಡಿಯಾ 60 ರೂಪಾಯಿ ಇದೆ, ನಮ್ಮಲ್ಲಿ ಇನ್ನೂ 48 ರೂಪಾಯಿಗೆ ಇದ್ದೀವಿ. ಸೊ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಆದರೆ ಬೇರೆ ರಾಜ್ಯಗಳಲ್ಲಿ BJPಯವರು ಜಾಸ್ತಿ ಇದ್ದು ನಮ್ಮ ಬಗ್ಗೆ, ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಇದು ಎಷ್ಟು ಸರಿ ಅಂತ ನೀವು ಅವ್ರನ್ನೇ ಪ್ರಶ್ನೆ ಕೇಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.